ಇದು ರಾಜ್ಯ ಸರ್ಕಾರ ನೋಡಲೇಬೇಕಾಗಿರುವಂತಹ ಸ್ಟೋರಿ ನೋಡಿ. ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿತ್ತು. ಆದರೆ ಭೂಮಿ ಕೊಟ್ಟು 14 ವರ್ಷಗಳೇ ಆಗೋಯ್ತು. ರಾಜ್ಯ ಸರ್ಕಾರಕ್ಕೆ ಭೂಮಿ ಕೊಟ್ಟು 14 ವರ್ಷಗಳೇ ಆಗೋಯ್ತು. ಆದರೂ ಕೂಡ ಇಂದಿಗೂ ಕೈಗಾರಿಕೆಗಳ ಸ್ಥಾಪನೆಯಾಗಿಲ್ಲ. ಇತ್ತ ಉದ್ಯೋಗ ಇಲ್ಲ, ಏನೂ ಇಲ್ಲ. ನಿರುದ್ಯೋಗದಿಂದಾಗಿ ಭೂಮಿಯನ್ನು ಕಳೆದುಕೊಂಡವರು ಪರದಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ. 12,900 ಎಕರೆ ಜಮೀನು ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿತ್ತು. ಬಳ್ಳಾರಿ ಸಮೀಪದ ಕುಡಿತಿನಿ ಸುತ್ತಮುತ್ತ ಗ್ರಾಮಗಳಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು ಜಮೀನು. ಕೆಐಎಡಿಬಿ ಮೂಲಕವಾಗಿ ಭೂಮಿ ವಶಪಡಿಸಿಕೊಂಡಿತ್ತು ರಾಜ್ಯ ಸರ್ಕಾರ. ಹಲವಾರು ಸ್ಟೀಲ್ ಕಂಪನಿಗಳಿಗೆ ಜಮೀನು ಕೊಟ್ಟಿತ್ತು ಸರ್ಕಾರ. ಆದರೆ ಈವರೆಗೂ ಇಲ್ಲಿ ಕೈಗಾರಿಕೆಗಳೇ ಆರಂಭ ಆಗಿಲ್ಲ. 1500 ದಿನಗಳಿಂದ ನಿರಂತರವಾಗಿ ಸಂತ್ರಸ್ತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕೊಟ್ಟಿರುವಂತಹ ಭರವಸೆ ಈಡೇರಿಲ್ಲ. ಭೂಮಿ ಕಳ್ಕೊಂಡಿದ್ದೀವಿ, ನಾವು ಸರಿಯಾದ ಬೆಲೆ ಕೂಡ ಸಿಗಲಿಲ್ಲ. ಈಗ ನಾವು ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ ಅಂತ ಅಂದುಕೊಂಡ್ರೆ ಅದು ಕೂಡ ಆಗ್ತಾ ಇಲ್ಲ. ನಾವು ನಿರ್ಗತಿಕರಾಗಿದ್ದೀವಿ ಅಂತ ಈಗ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಾರ್ಚ್ 7ರಂದು ಬೃಹತ್ ಹೋರಾಟ ಮಾಡೋದಕ್ಕೆ ರೈತರು ಕರೆ ಕೊಟ್ಟಿದ್ದಾರೆ. ಸರಿಸುಮಾರು 12,000ಕ್ಕೂ ಹೆಚ್ಚು ಎಕರೆ ಜಮೀನು ಕಳ್ಕೊಂಡಿದ್ದಾರೆ. ಹೀಗಾಗಿ ರೈತರ ಆಕ್ರೋಶ ಈಗ ಕಟ್ಟೆ ಮೀರಿ ಹೋಗ್ತಾ ಇದೆ. ಕುಡಿತಿನಿ ಭಾಗದಲ್ಲಿ ಏನಿದೆ 2010ರಿಂದನೂ ಭೂಮಿ ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಮಿತ್ತಲ್ಗೆ ಮತ್ತು ಬ್ರಾಹ್ಮಣಿ ಫ್ಯಾಕ್ಟ್ರಿಗೆ ಹಾಗೂ NMDCಗೆ ಸುಮಾರು 7 ಹಳ್ಳಿಗಳಿಂದನೂ ಸುಮಾರು 13,000 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಅಕ್ವೈರ್ ಮಾಡ್ಕೊಂಬ ಟೈಮ್ನಲ್ಲಿ ಕೇವಲ 8 ಲಕ್ಷ 6 ಲಕ್ಷ ಅಂಥೇಳಿ ನಮಗೆ ಫಿಕ್ಸ್ ಮಾಡಿದ್ದಾರೆ. ಅದು ಮೋಸದ ಬೆಲೆ ಅಂಥೇಳಿ ನಾವು ಅಲ್ಲಿಂದನೂ ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಸುಮಾರು ಹಲವಾರು ಧರಣಿಗಳು, ಆಮೇಲೆ ಕುಡ್ತಿನಿ ಬಂದು ಮತ್ತು ಸುಮಾರು 1162 ದಿನಗಳಾದ ಸರ್ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿವಿ. ಇದುವರೆಗೂ ಯಾವುದೇ ರೀತಿಯ ನಮಗೆ ಸರ್ಕಾರಗಳು ಆಗಲಿ ಮಾನ್ಯ ರಾಜಕಾರಣಿಗಳಾಗಲಿ ಎಲ್ಲರೂ ಈ ಒಂದು 3 ವರ್ಷದ ಹೋರಾಟದಲ್ಲಿ ಎಲ್ಲರೂ ನಾವು ಹೋರಾಟ ಮಾಡಿರ್ತಕ್ಕಂಥ ಸ್ಥಳಕ್ಕೆ ಬಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೂ ಇದುವರೆಗೂ ಎಲ್ಲ ಸುಳ್ಳು ಭರವಸೆಗಳಾಗಿದ್ದಾವೆ. ಕಳೆದ 2010ರಲ್ಲಿ BJP ಸರ್ಕಾರ ಅಧಿಕಾರದಲ್ಲಿರುವಾಗ ಮುರುಗೇಶ್ ನಿರಾಣಿಯವರು ಕೈಗಾರಿಕಾ ಮಂತ್ರಿಗಳಾಗಿದ್ದಾಗ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡಿತು ಅಂತ ಹೆಸರಲ್ಲಿ 12,500 ಎಕರೆಯನ್ನು ರೈತರ ಭೂಮಿಯನ್ನು ಭಾಳ ಅಗ್ಗದ ದರೆಯಲ್ಲಿ ಭೂಮಿಯನ್ನು ವಶಪಡಿಸ್ಕೊಂಡಿದ್ದಾರೆ. 3 ಕೈಗಾರಿಕೆಗಳು ಬರ್ತವೆ ಅಂತ ರೈತರು ಅವತ್ತು ತಮ್ಮ ಭೂಮಿಯನ್ನು ಅವರು ತಮ್ಮ ಏನೇ ಕಷ್ಟ ಇದ್ರೂ ಭೂಮಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಆದರೆ ರೈತರಿಗೆ ಭೂ ಪರಿಹಾರದಲ್ಲಿ ಮೋಸ ಆಗಿದೆ ಅಂತ ಅವತ್ತೇ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅವತ್ತು ಬಲವಂತದ ಭೂ ಸೋದಾರ ಮಾಡಿದ್ದಾರೆ. ಹಾಗಾಗಿ ರೈತರು ಅನಿವಾರ್ಯವಾಗಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರಿಗೆ 5 ಲಕ್ಷ 8 ಲಕ್ಷ 12 ಲಕ್ಷ 16 ಲಕ್ಷ ಮಾತ್ರ ಸಿಕ್ಕಿದೆ ಬೈಪಾಸ್ ಹತ್ರ. ಬಟ್ ಇವತ್ತು ನಮ್ಮ ಚಳುವಳಿ ಮಾಡ್ತಿರೋದು ಎರಡನೇ ಬಾರಿ ಚಳುವಳಿ ಮಾಡ್ತಾ ಇದ್ವಿ. ಇವತ್ತಿಗೆ 3 ವರ್ಷಕ್ಕಿಂತ ದಾಟಿದೆ. ರೈತರಿಗೆ ನ್ಯಾಯವಾದಂಥ ಭೂ ಪರಿಹಾರ ಕೊಡಬೇಕು, ಇದು ಮೊದಲನೇ ಡಿಮ್ಯಾಂಡ್ ನಮಗೆ. ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ಏನು ತೀರ್ಪು ಏನಿದೆ ಅದರ ಆಧಾರದಲ್ಲಿ ಸರ್ಕಾರ ವಿಚಾರ ಮಾಡಿ ಕಂಪ್ನಿಗಳಿಂದ ನಮ್ಗೆ ಕೊಡಿಸ್ಬೇಕಂತ ಒಂದು ಇದೆ. ಮತ್ತು ಆ ಭಾಗದ ಯುವ ಜನರಿಗೆ ಉದ್ಯೋಗ ಕೊಡಬೇಕು, ಇಲ್ಲ ಅಂದರೆ ಉದ್ಯೋಗದ ನಷ್ಟ ಪರಿಹಾರ ಕೊಡಬೇಕಂತ ಮಾಡ್ತಾಯಿದೆ. ಬಟ್ ಸರ್ಕಾರ ಕೇವಲ ಮಾತುಕತೆ ಮಾಡ್ತಾ ಇದೆ, ಬಟ್ ಯಾವುದೇ ರೀತಿಯ ಪರಿಹಾರವನ್ನು ಘೋಷಣೆ ಮಾಡ್ತಾ ಇಲ್ಲ. ಇದು ನಮಗೆ ಭಾಳ ನೋವಿನ ವಿಚಾರ ಆಗಿದೆ. ಸಿದ್ದರಾಮಯ್ಯವರು ಆ ಹೋರಾಟದ ಪ್ರದೇಶಕ್ಕೂ ಬಂದಿದ್ದಾರೆ, 2 ಬಾರಿ ಮೀಟಿಂಗ್ನೂ ಮಾಡಿದ್ದಾರೆ ವಿಧಾನಸೌಧದಲ್ಲಿ. ಮತ್ತು ಈ ಭಾಗದ ಶಾಸಕರು ನಮ್ಮ ಸಭೆಯಲ್ಲಿ ಇದ್ದಾರೆ. ಬಟ್ ಶಾಸಕರು ಅದನ್ನು ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಪ್ರಶ್ನೆಗಳು ಎತ್ತಾ ಇಲ್ಲ. ಈ ಪ್ರಶ್ನೆಗಳನ್ನ ಎತ್ತಾ ಇಲ್ಲ. ಇದು ದೊಡ್ಡ ಮಟ್ಟದ ಸಮಸ್ಯೆ. ಈ ಭಾಗದ ಅಭಿವೃದ್ಧಿ ಪ್ರಶ್ನೆ ಇದರಲ್ಲಿ ಅಡಗಿದೆ. ಹಾಗಾಗಿ ನಮ್ಮ ಮುಂದಿನ ಹೋರಾಟ 3 ವರ್ಷಕ್ಕಿಂತ ಹೆಚ್ಚಿನ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ವಿ. ಭಾಳ ತಾಳ್ಮೆಯಿಂದ ಹೋರಾಟ ಮಾಡಿದ್ವಿ. ಭಾಳ ಹೋರಾಟಗಳು, ಭಾಳ ರೀತಿಯ ಕುಡಿತಿನಿ ಬಂಧನ ಮಾಡಿದ್ವಿ, ರಸ್ತೆ ತಡೆ ಮಾಡಿದ್ವಿ. ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ಕ್ಲಿನಿಕ್ಗಳಿಗೆ ಈಗ ದಂಡ ಬಿದ್ದಿದೆ. KPME ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅವರಿಗೆ ಈಗ ದಂಡ ಬಿದ್ದಿದೆ. ಯಾರ್ಯಾರು KPME ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಅಂಥವರಿಗೆ ಈಗ ದಂಡ ಹಾಕಲಾಗಿದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ವಿರುದ್ಧ ದಂಡದ ಅಸ್ತ್ರ ಪ್ರಯೋಗಕ್ಕೆ ಈಗ ಮುಂದಾಗ್ತಾ ಇದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳು, ಆಸ್ಪತ್ರೆಗಳು, ಕ್ಲಿನಿಕ್ಗಳಿಗೆ ದಂಡ ವಿಧಿಸಲಾಗಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಂದ ದಂಡ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಬೆಂಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. KPME ನೋಂದಣಿ ಮತ್ತು ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 65 ಪ್ರಕರಣಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಸುಮಾರು 28 ಕ್ಲಿನಿಕ್ಗಳಿಗೆ ದಂಡ ವಿಧಿಸುವಂತೆ ಆದೇಶ ಹೊರಡಿಸಲಾಗಿದೆ. ನಿಯಮ ಉಲ್ಲಂಘನೆ ಆಧಾರದ ಮೇಲೆ ದಂಡ ವಿಧಿಸಲಾಗಿದೆ. ನಗರದ 28 ಕ್ಲಿನಿಕ್ಗಳಿಗೆ ದಂಡ ವಿಧಿಸಿದೆ ಜಿಲ್ಲಾಡಳಿತ.
28 ಕ್ಲಿನಿಕ್ಗಳಿಂದ ಒಟ್ಟು 9,35,000 ದಂಡ ಸಂಗ್ರಹ ಆಗಿದೆ. ರೋಗಿಗಳಿಂದ ಹೆಚ್ಚಿನ ಹಣ ಪಡೆದುಕೊಂಡಿದ್ದ ಆಸ್ಪತ್ರೆಗಳಿಗೆ ಶಾಕ್ ಕೊಟ್ಟಿದೆ ಜಿಲ್ಲಾಡಳಿತ. ಹೆಚ್ಚುವರಿಯಾಗಿ ಪಡೆದಂತಹ 32,500 ರೂಪಾಯಿ ಹಿಂದಿರುಗಿಸುವಂತೆ ಸೂಚನೆ ಕೂಡ ಕೊಟ್ಟಿದೆ. ಕೇವಲ ಕ್ಲಿನಿಕ್ಗಳಿಗೆ 25,000, ಇನ್ನೂ ಕೆಲವು ಕ್ಲಿನಿಕ್ಗಳಿಗೆ 50,000, ಒಟ್ಟು 28 ಕ್ಲಿನಿಕ್ಗಳಿಗೆ ಒಟ್ಟು 9,35,000 ದಂಡ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಇನ್ನು ಯಾವ್ಯಾವ ಕ್ಲಿನಿಕ್ಗಳಿಗೆ ಎಷ್ಟೆಷ್ಟಪ್ಪ ದಂಡ ಅಂತ ನೋಡೋದಾದರೆ, ವಸಂತನಗರದ ಫೋರ್ಟಿಸ್ ಆಸ್ಪತ್ರೆಗೆ 50,000 ದಂಡ, ರಾಜಾಜಿನಗರದ ಆಯುಷ್ ಹೆಲ್ತ್ ಕ್ಲಿನಿಕ್ 50,000 ದಂಡ, ರಾಜಾಜಿನಗರದ ಅಪೂರ್ವ ಹೆಲ್ತ್ ಕೇರ್ 50,000 ದಂಡ, ಕೋಡಿಗೆಹಳ್ಳಿಯ ಮಂಗಳ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ 50,000 ದಂಡ, KR ಪುರಂನ ವಿಶ್ವ ಹೆಲ್ತ್ ಕೇರ್ ಸೆಂಟರ್ 50,000 ದಂಡ ಇವರಿಗೂ ಕೂಡ, ಹೆಸರುಘಟ್ಟದ ಇಬ್ಬನಿ ಸಿಲ್ಜು ಕಾಸ್ಮೆಟಾಲಜಿ 50,000 ದಂಡ, KR ಪುರಂನ ಶಂಕರ್ ಕ್ಲಿನಿಕ್ 50,000, ಲಿಂಗಧೀರನಹಳ್ಳಿಯ SLV ಕ್ಲಿನಿಕ್ಕು ಇವರಿಗೂ ಕೂಡ 50,000, ಮಹದೇವಪುರ ಆರ್ಥೋ ಸ್ಕ್ವೇರ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ಕು ಇವರಿಗೂ 50,000, ಉಲ್ಲಾಳು ಮುಖ್ಯ ರಸ್ತೆಯ ನಿಹಾಸ್ವಿ ಪಾಲಿಕ್ಲಿನಿಕ್ಕು 25,000 ದಂಡ, ಕಮ್ಮನಹಳ್ಳಿ KR ಆಸ್ಪತ್ರೆ 25,000 ದಂಡ, ಕಮ್ಮನಹಳ್ಳಿಯ USA ಆಸ್ಪತ್ರೆ 25. ಇನ್ನು ಯಾವ ಆಸ್ಪತ್ರೆಗಳ ಮೇಲೆ FIR ಆಗಿದೆ ಅಂತ ನೋಡೋದಾದರೆ, ಸಹಕಾರ ನಗರದ ಆಸ್ಥಾ ಡಯಾಗ್ನೋಸ್ಟಿಕ್ ಸೆಂಟರ್ ಕ್ಲಿನಿಕ್ಗಳಿಗೆ ದಂಡ ವಿಧಿಸಲಾಗಿದೆ. ನೋಂದಣಿ ಇಲ್ಲದೆ ಚಿಕಿತ್ಸೆ ನೀಡುವಂಥದ್ದನ್ನು ಮಾಡ್ತಾಯಿದ್ರು. ನಿಗದಿತ ದರಕ್ಕಿಂತ ಹೆಚ್ಚು ಶುಲ್ಕಗಳನ್ನು ವಸೂಲಿ ಮಾಡ್ತಾಯಿದ್ರು. ಕಳಪೆ ಗುಣಮಟ್ಟದ ಸೇವೆ, ಅಗ್ನಿಶಾಮಕ, ತ್ಯಾಜ್ಯ ನಿರ್ವಹಣೆ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗ್ತಾ ಇತ್ತು. ರೋಗಿಗಳಿಗೆ ದೂರು ನೀಡೋದಕ್ಕೆ ಅವಕಾಶ ಕೂಡ ನೀಡಲಾಗ್ತಿರಲಿಲ್ಲ. ರೋಗಿಗಳಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಹೀಗಾಗಿ ಈಗ KPME ಕಾಯ್ದೆ ಅಡಿಯಲ್ಲಿ ದಂಡದ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಹಲವಾರು ಮಾನದಂಡಗಳನ್ನು ಅನುಸರಿಸಿ ಈಗ ದಂಡ ವಿಧಿಸಲಾಗಿರುವಂಥದ್ದು. ಅದರಲ್ಲೂ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡೆದುಕೊಳ್ಳೋದಕ್ಕೆ ರೋಗಿಗಳು ಏನು ಆಸ್ಪತ್ರೆಗಳಿಗೆ ಕ್ಲಿನಿಕ್ಗಳಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಈಗ ದರ ಹೆಚ್ಚಳ ಆಗಿದೆ. ಏನು ನಿಗದಿತ ದರ ಇರುತ್ತೆ ಅದಕ್ಕಿಂತ ಜಾಸ್ತಿ ಶುಲ್ಕವನ್ನು ಪಡ್ಕೊಳ್ಳೋದು, ಜೊತೆಗೆ ಸರಿಯಾಗಿ ಹೈಜೀನ್ ಮೇಂಟೈನ್ ಮಾಡದೇ ಇರುವಂಥದ್ದು, ಅಥವಾ ಆ ಒಂದು ವೇಸ್ಟೇಜ್ ಏನಿರುತ್ತೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂಥದ್ದು, ಸರಿಯಾಗಿ ಡಿಸ್ಪೋಸ್ ಮಾಡದೇ ಇರುವಂಥದ್ದು, ಹೀಗೆ ಸಾಕಷ್ಟು ರೀತಿಯಾಗಿ ನಿರ್ಲಕ್ಷ್ಯಗಳನ್ನು ವಹಿಸಲಾಗ್ತಾ ಇತ್ತು. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಈಗ ದಂಡದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಲಾಗಿದೆ. ಹೀಗಾಗಿ ಸರಿಸುಮಾರು 28 ಕ್ಲಿನಿಕ್ಗಳಿಗೆ 9,35,000 ರೂಪಾಯಿವರೆಗೆ ದಂಡ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ವಸಂತನಗರದ ಫೋರ್ಟಿಸ್ ಆಸ್ಪತ್ರೆ, ರಾಜಾಜಿನಗರದ ಆಯುಷ್ ಹೆಲ್ತ್ ಕ್ಲಿನಿಕ್ಕು, ರಾಜಾಜಿನಗರದ ಅಪೂರ್ವ ಹೆಲ್ತ್ ಕೇರ್, ಕೋಡಿಗೆಹಳ್ಳಿಯ ಮಂಗಳ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ಕು, KR ಪುರಂನ ವಿಶ್ವ ಹೆಲ್ತ್ ಕೇರ್ ಸೆಂಟರ್ ಸೇರಿ 28 ಹೆಲ್ತ್ ಕೇರ್ ಸೆಂಟರ್ಗಳಿಗೆ ಈಗ ದಂಡ ವಿಧಿಸಲಾಗಿರುವಂಥದ್ದು.